ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಪತ್ರವನ್ನ ಬರೆದಿದ್ದಾರೆ. ಆ ಪತ್ರದಲ್ಲಿ ಸಿಐಡಿ ತನಿಖೆಯ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಿಟಿ ರವಿ. ಯಾಕಂದ್ರೆ ಸಿಟಿ ರವಿ ಅವರು ತನಿಖೆಗೆ ಸಹಕರಿಸ್ತಾ ಇಲ್ಲ ಅಂತ ಹೇಳಿ ಕೋರ್ಟ್ಗೆ ಮಾಹಿತಿಯನ್ನ ಕೊಟ್ಟಿದ್ರು ಸಿಐಡಿ ಅಧಿಕಾರಿಗಳು. ಆದ್ರೆ ಕೋರ್ಟ್ಗೆ ಸಿಐಡಿ ಅಧಿಕಾರಿಗಳು ಸುಳ್ಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳು ಪೂರ್ವಾಗ್ರಹ ಪೀಡಿತರಾಗಿ ವರ್ತನೆ ಮಾಡ್ತಿದ್ದಾರೆ. ಸಿಐಡಿ ತನಿಖೆಯಲ್ಲಿ ಪ್ರಭಾವಿ ಮಂತ್ರಿಗಳ ಹಸ್ತಕ್ಷೇಪ ಇದೆ. ಸಿಐಡಿ ತನಿಖೆ ಪಾರದರ್ಶಕವಾಗಿ ನಡೀತಾ ಇಲ್ಲ ಅಂತ ಹೇಳಿ ಗೃಹ ಸಚಿವರಿಗೆ ಬರೆದಿರುವಂತಹ ಪತ್ರದಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕಿಡಿಕಾರಿದ್ದಾರೆ. ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡುತ್ತಾ ಹೋಗ್ತಾರೆ. ಗಣಪತಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಸಿಟಿ ರವಿ ಅವರ ನಡುವೆ ನಡೀತಾ ಇರುವಂತಹ ಪ್ರಕರಣ ಸದ್ಯಕ್ಕೆ ತನಿಖೆ ಆಗ್ತಾ ಇದೆ, ವಿಚಾರಣೆ ನಡೀತಾ ಇದೆ. ಆದ್ರೆ ಆ ವಿಚಾರಣೆಯೇ ಸರಿ ಇಲ್ಲ, ಸಿಐಡಿ ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ ಅನ್ನುವಂಥ ಆರೋಪವನ್ನ ಆರಂಭದಿಂದ ಮಾಡ್ಕೊಂಡ್ ಬಂದವರು ಸಿಟಿ ರವಿ. ಈಗ ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಏನೇನಿದೆ ಅನ್ನೋದನ್ನ ಡೀಟೇಲ್ ಆಗಿ ವಿವರಿಸಬಹುದಾ? ವಿದ್ಯಾ, ಪತ್ರದ ಸಾರಾಂಶಗಳು ಗಮನಿಸೋದಾದ್ರೆ ಸಿಟಿ ರವಿ ಅವರು ನೇರವಾಗಿ ಗೃಹ ಸಚಿವರಿಗೆ ಎಂಟ್ರಿ ಆಗಲಿಕ್ಕೆ ಅಂದ್ರೆ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಬೇಕು, ಅಂದ್ರೆ ಸಿಐಡಿ ತನಿಖೆ ಏನು ನಡೀತಾ ಇದೆ ಈ ತನಿಖೆ ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ ಅನ್ನೋದು ಕೂಡ ಅವರ ಒಂದು ಆರೋಪ ಆಗಿರುವಂಥದ್ದು. ಜೊತೆಗೆ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸಿಟಿ ರವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರ ಸಿಐಡಿ ತನಿಖೆಗೆ ಆಗ್ರಹವನ್ನು ಮಾಡುತ್ತೆ. ವಿಚಾರಣೆಯನ್ನು ಕೈಗೆತ್ತಿಕೊಂಡಿರುವಂತಹ ಸಿಐಡಿ ಅಧಿಕಾರಿಗಳು ನೇರವಾಗಿ ಒಂದಷ್ಟು ಆಯಾಮಗಳಲ್ಲಿ ತನಿಖೆ ಮಾಡುವ ಸಂದರ್ಭದಲ್ಲಿ ಅವರ ಧ್ವನಿ ಪರೀಕ್ಷೆಯನ್ನ ಮಾಡಬೇಕು ಅಂತ ಒಂದಷ್ಟು ಅವರಿಗೆ ವಾಟ್ಸಪ್ ಮೂಲಕ ಸಂದೇಶವನ್ನ ಕಳಿಸ್ತಾರೆ. ಆದರೆ ಈ ವಾಟ್ಸಪ್ ಮೂಲಕ ಸಂದೇಶವನ್ನ ಕಳಿಸಿರುವಂತದ್ದು ಸರಿಯಾದಂತ ಕ್ರಮಗಳಲ್ಲ. ಟಪಾಲು ಮೂಲಕ ಕಳಿಸಬೇಕಿತ್ತು, ಯಾಕೆ ವಾಟ್ಸಪ್ ಸಂದೇಶವನ್ನ ಕಳಿಸಿದ್ದಾರೆ ಅಂತ ಆ ಪತ್ರದ ಮೂಲಕ ನೇರವಾಗಿ ಗೃಹ ಸಚಿವರಿಗೆ ಪ್ರಶ್ನೆಯನ್ನ ಮಾಡ್ತಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸೋದಾದ್ರೆ ಒಂದಷ್ಟು ವಿಚಾರಣೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ರಾಜಕಾರಣಿಗಳ ಕುಮ್ಮಕ್ಕಿನ ಮೂಲಕ ತನಿಖೆಯನ್ನ ಮಾಡ್ತಾ ಇದ್ದಾರೆ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನನಗೆ ತಿಳಿದು ಬಂದಿರುವಂತದ್ದು ಅನ್ನೋ ನೇರವಾಗಿ ಗೃಹ ಸಚಿವರಿಗೆ ಮೂಲಕ ಮನವಿಯನ್ನ ಮಾಡ್ಕೊಂತಿರುವಂಥದ್ದು. ಜೊತೆಗೆ ಸ್ಪಷ್ಟವಾಗಿ ಇಲ್ಲಿ ಹೇಳೋದಾದ್ರೆ ನೋಡಿ, ಯಾರೋ ಒಬ್ಬ ರಾಜಕಾರಣಿ ಇರ್ಬೋದು, ಜೊತೆಗೆ ನನ್ನ ಮೇಲೆ ಬೆದರಿಕೆ ಹಾಕಿದಂಥ ವ್ಯಕ್ತಿಗಳಾಗಿರ್ಬೋದು, ಕೆಲ ವೈಯಕ್ತಿಕವಾದಂತಹ ದ್ವೇಷಗಳಿರ್ಬೋದು, ಈ ಮೂವರು ವ್ಯಕ್ತಿಗಳು ನನ್ನ ಮೇಲೆ ಹಗೆ ಸಾಧಿಸುವ ರೀತಿಯಲ್ಲಿ ಇವತ್ತು ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಹೀಗಾಗಿ ಗೃಹ ಸಚಿವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸೂಚನೆಯನ್ನ ಕೊಡಬೇಕು. ಅಂದ್ರೆ ತನಿಖೆ ಸರಿಯಾದ ಕ್ರಮದಲ್ಲಿ ನಡೀತಾ ಇದೆ ಅನ್ನೋದು ಕೂಡ ಒಂದಷ್ಟು ರಚನೆ ಅಂದ್ರೆ ನೇರವಾಗಿ ಅಧಿಕಾರಿಗಳ ವಿಚಾರಣೆಗೆ ಸಂಬಂಧಪಟ್ಟಂತೆ ಸೂಚನೆಯನ್ನು ಕೊಡುವಂತೆ ನೇರವಾಗಿ ಈ ಪತ್ರದ ಮೂಲಕ ಹೇಳಿರುವಂಥದ್ದು. ಇನ್ನು ಕೊನೆ ಪಾಯಿಂಟ್ ಆಡ್ ಮಾಡೋದಾದ್ರೆ ನೋಡಿ, ಒಂದಷ್ಟು ದೂರುಗಳನ್ನು ಕೂಡ ಕೊಟ್ಟಿರ್ತಾರೆ. ಅಂದ್ರೆ ನನ್ನ ಮೇಲೆ ಹಲ್ಲೆ ಆಗಿದೆ ಅಂತ ಬೆಳಗಾವಿಯಲ್ಲಿ ಒಂದಷ್ಟು ದೂರುಗಳನ್ನು ಕೊಟ್ಟಿದ್ದಾರೆ. ಆ ದೂರಿಗೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಠಾಣೆಯಲ್ಲಿ FIR ದಾಖಲಾಗಿಲ್ಲ. ದಯವಿಟ್ಟು ಆದಷ್ಟು ಬೇಗ ನಾನು ಕೊಟ್ಟಿರುವಂತಹ ದೂರಿಗೆ ಸಂಬಂಧಪಟ್ಟಂತೆ FIR ಕೂಡ ದಾಖಲಾಗಬೇಕು. ಹೀಗಾಗಿ ಒಂದಷ್ಟು ಮನವಿ ಮೂಲಕ, ಆಕ್ರೋಶದ ಮೂಲಕ ಇವತ್ತು ನೇರವಾಗಿ ಗೃಹ ಸಚಿವರಿಗೆ ಪತ್ರದ ಮೂಲಕ ಒಂದಷ್ಟು ಮನವಿಯನ್ನ ಮಾಡ್ಕೊಂಡಿರುವಂತದ್ದು ಗಮನಿಸಬಹುದು. ವಿದ್ಯಾ, ಥ್ಯಾಂಕ್ ಯು ಗಣಪತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.